ಏನು ಬಾಯ್ 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 ಹುಷಾರು. ಸೊ ಗಾಯ್ಸ್, ಯೂಟ್ಯೂಬ್ ವ್ಲಾಗ್ ಎಡಿಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಡೈಲಿ ವ್ಲಾಗ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ. ನಿನ್ನೆ ವ್ಲಾಗ್ ಎಡಿಟ್ ಮಾಡೋ ಒಳಗಡೆ ಟೈಮ್ ಎಷ್ಟಾಗೈತೆ ಗೊತ್ತಾ? ಇನ್ನೊಂದು ನಿಮಿಷ ಐತೆ 4:30ಗೆ. ಜಸ್ಟ್ ಇವಾಗ ಆಯಿತು ವಿಡಿಯೋ ಎಡಿಟ್ ಮಾಡಿದ್ದು. ನಮ್ಮ ಹಸ್ಬೆಂಡ್ ಯಾವಾಗೂ ಹಿಂಗೆ ಮಾಡ್ತಾರೆ ಗಾಯ್ಸ್. ಯಾವಾಗಲೂ ನನ್ನ ಪಾಪುನ ಬಿಟ್ಟು ಹೋಯ್ತಾರೆ ಗೊತ್ತಾ. ಅವರು ನಮ್ಮ ಅಣ್ಣ ಅವ್ರ ಜೊತೆ ಹೋಗ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಬಿಡ್ತೀನಿ ಅಷ್ಟೇ. ಚೆನ್ನಾಗಿ ಬಂದಿಲ್ಲ, ಚೆನ್ನಾಗಿ ಬಂದಿಲ್ಲ ಸೆಕೆಂಡ್ ಟೇಕ್. ಗಾಯ್ಸ್ ಇದೆ ನನ್ನ ಮೈಕ್ ಇವತ್ತು. ಸೊ ಇವತ್ತು ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಮ್ಮ ಹಸ್ಬೆಂಡ್ ಸಡನ್ ಆಗಿ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ ಅಂದ್ರು ಅಂತ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿಕೊಟ್ಟೆ. ಕೇರಳ ಕುಡಿಯೂರು ದೇವಸ್ಥಾನಕ್ಕೆ ಬಾಯ್ 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 ಹುಷಾರು. ಸೊ ಗಾಯ್ಸ್, ಯೂಟ್ಯೂಬ್ ವ್ಲಾಗ್ ಎಡಿಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಡೈಲಿ ವ್ಲಾಗ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ. ನಿನ್ನೆ ವ್ಲಾಗ್ ಎಡಿಟ್ ಮಾಡೋ ಒಳಗಡೆ ಟೈಮ್ ಎಷ್ಟಾಗೈತೆ ಗೊತ್ತಾ? ಇನ್ನೊಂದು ನಿಮಿಷ ಐತೆ 4:30ಗೆ. ಜಸ್ಟ್ ಇವಾಗ ಆಯಿತು ವಿಡಿಯೋ ಎಡಿಟ್ ಮಾಡಿದ್ದು. ಯಪ್ಪ, ಡೈಲಿ ಎಷ್ಟೊತ್ತಿಗೆ ಮಲಗ್ತೀನೋ ನಿಜ ಗೊತ್ತಿಲ್ಲ. ಇವತ್ತದು ವ್ಲಾಗ್ ಎಡಿಟ್ ಮಾಡೋ ಒಳಗಡೆ 4:30. ಯಪ್ಪ, ಸಿಕ್ಕಾಪಟ್ಟೆ ನಿದ್ದೆ ಇಳಿತಾಯಿತ್ತು. ಬಟ್ ನಾಳೆ ನಿಜವಾಗ್ಲೂ ನಮ್ಮ ಏರಿಯಾದಲ್ಲಂತೂ ಆಗೋದೇ ಇಲ್ಲ ಎಡಿಟ್ ಮಾಡೋಕ್ಕೆ. ಫುಲ್ಲು ಸೌಂಡ್ಸ್ ಬರ್ತಾ ಇರುತ್ತೆ, ವಾಯ್ಸ್ ಕೊಡೋದಕ್ಕಾಗಲ್ಲ. ಸೊ ಅದಕ್ಕೆ ಕಷ್ಟಪಟ್ಟು 4:30 ಆಯಿತು. ಇವಾಗ ಮಲಗಬೇಕು. ನಮ್ಮ ಹಸ್ಬೆಂಡು ಕೇರಳಾಗ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಆಲ್ರೆಡಿ ಹೊರಟ್ರು ಅವರು. ಸೊ ಇವಾಗ ಮಲಗಬೇಕು ಗಾಯ್ಸ್. ಮಲಗಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತೀವಿ ಅಂತ. ಆಲ್ರೆಡಿ ಬೆಳಗ್ಗೆನೇ ಆಯಿತು. ಸೊ ನೋಡೋಣ, 7 ಅವರ್ಸ್ಗೆ ಅಲಾರಾಮ್ ಇಟ್ಕೊಂಡು ಮಲಗ್ತೀನಿ. 7 ಅವರ್ಸ್ ಆದಮೇಲೆ ಎದ್ದೊಳ್ತೀನಿ. ನನ್ನ ಮಗಳು ಆಲ್ರೆಡಿ ಒಂದು ಟ್ರಿಪ್ಪು ಮಲಗೆದ್ಲು. ಸೊ ನಾನು ಮಲಗಿಲ್ಲ. ಸೊ ಓಕೆ ಗೈಸ್, ಮತ್ತೆ ಬೆಳಗ್ಗೆ ಸಿಗೋಣ ಎದ್ಮೇಲೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಡೈಲಿ ವ್ಲಾಗರ್ ಅದು ಹೆಂಗೆ ಮಾಡ್ತಾರೋ, ನಾನು ಮಾಡ್ತೀನೋ ಅರ್ಧದಲ್ಲೇ ಬಿಡ್ತೀನೋ ಗೊತ್ತಿಲ್ಲ. ಸೊ ನೋಡೋಣ, ಪ್ಲೀಸ್ ಇಷ್ಟು ಕಷ್ಟಪಡೋದಕ್ಕಾದರೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ನೋಡಿ, 4 ಗಂಟೆ ಆಗ್ತಾಯಿದೆ ನಾನು ಮಲಗೋದು, ವೀಡಿಯೋ ಎಡಿಟ್ ಮಾಡ್ಕೊಂಡು. ನಿಮಗೆ ಟೈಮ್ ಕೂಡ ತೋರಿಸಿದ್ದೀನಿ. ಸೊ ಈ ಟೈಮ್ ನೀವು ನಂಬಿಲ್ಲ ಅಂದರೆ ನಾನು ವಾಚಲ್ಲೂ ತೋರಿಸ್ತೀನಿ ಬನ್ನಿ ಟೈಮ್ ಎಷ್ಟಾಗಿದೆ ಅಂತ. ಸೊ ನೋಡಿ, ಸೊ ನೋಡಿದ್ರಲ್ವಾ. ಸೊ ಇವಾಗ ಹೋಗಿ ಮಲಗ್ತೀನಿ. 7 ಅವರ್ಸ್ ಆದಮೇಲೆ ಎದ್ದೊಳ್ತೀನಿ. ಓಕೆನಾ? ನಮ್ಮ ಹಸ್ಬೆಂಡ್ ಇಲ್ಲ, ನಾನು ಪಾಪು ಇಬ್ಬರೇ. ಸೊ ಓಕೆ ಗೈಸ್, ಸಿಗೋಣ ಮತ್ತೆ. ಬಾಯ್, ಗುಡ್ ನೈಟ್. 6.5 hours later. ನಾನು ಎದ್ದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡಿದ್ದೆ. ಪಾಪು ಇನ್ನೂ ಎದ್ದಿದ್ದಿಲ್ಲ. ಸೊ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವಾಗ ಮಧ್ಯಾಹ್ನನೇ ಆಗೈತೆ. ನಾನು ಇದರೊಳಗಡೆ 12 ಗಂಟೆ ಆಗಿತ್ತು. ಸೊ ಕರೆಕ್ಟಾಗಿ 7 ಅವರ್ಸ್ಗೆ ಅಲಾರಾಮ್ ಇಕ್ಕಿ ಮಲಗಿ ಇವಾಗ ಎದ್ದೆ. ಸೊ ಸಿಗ್ತೀನಿ ಗೈಸ್ ಮತ್ತೆ. ಏನು ಪರಿಸ್ಥಿತಿ ಹೇಗಿದೆ ನೋಡಿ ಗೈಸ್. ಸೊ ಗೈಸ್, ನೋಡಿದ್ರಲ್ವ ನಮ್ಮ ಕಿಚನ್ ಯಾವ ರೀತಿ ಇದೆ ಅಂತ. ಸೊ ನೈಟು ನೆನ್ನೆ ಎಡಿಟ್ ಮಾಡಿಬಿಟ್ಟು ಮಲ್ಗೋ ಒಳಗಡೆ 4:15 ಆಗಿಬಿಡ್ತು. ಸೊ ಅದಕ್ಕೆ ಅಷ್ಟೊತ್ತಲ್ಲಿ ಏನು ಕೆಲಸ ಮಾಡೋದು, ಮಲ್ಗಾನ. ಬೆಳಗ್ಗೆಗೆ ಹೆಂಗಿದ್ರು ಏನೂ ಕೆಲಸ ಇಲ್ಲ. ಹಾಗೆ ನಮ್ಮ ಹಸ್ಬೆಂಡು ಇಲ್ಲ ಗೈಸ್. ನಮ್ಮ ಹಸ್ಬೆಂಡ್ ಕೇರಳಾಗ ಹೋಗಿದ್ದಾರೆ. ಸೊ ಅದಕ್ಕೆ ಮಲ್ಗಾನ ಅಂತೇಳಿ ಮಲಗಿಬಿಟ್ಟೆ. 12 ಗಂಟೆಗೆ ಎದ್ದೆ. ಸೊ ಇವಾಗ ಕೆಲಸ ಮಾಡೋಣ ಅಂದ್ಕೊಂಡು ಕೆಲಸ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂದರೆ ನೀರು ಬರ್ತಾಯಿಲ್ಲ. ಸೊ ನನ್ನ ಫೋನಲ್ಲಿ ಚಾರ್ಜು ಇಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೀರು ಹಾಕ್ತಾರೇನೋ ಅಂತ. ಎಷ್ಟು ಸತಿ ನೀರು ಹಾಕಿ ಅಂತ ಕೇಳೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ನೋಡೋಣ, ನೀರೇನಾದರೂ ಅಕಸ್ಮಾತ್ ಹಾಕಿದ್ರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ಡ್ರಮ್ ತುಂಬಿಸಿಕ್ಕಿದ್ದೀನಿ ನಾನು. ಸೊ ಡ್ರಮ್ಮಿಂದ ನೀರು ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು ಫೋನ್ ಚಾರ್ಜಿಗೆ ಹಾಕಬೇಕು. ಸೊ ಚಾರ್ಜಿಗೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್.
ಚೇರಮ್ಮ ಗುಡ್ ಮಾರ್ನಿಂಗ್ ಮಾಡ್ಬಿಟ್ಟು ಮಲ್ಕೋ. ಗುಡ್ ನೈಟ್ ಅಂತೆ ಗಾಯ್ಸ್. ಫಸ್ಟ್ ಊಟ ಮಾಡ್ಕೊಬಿಡೋಣ ಅಂತ ಪರೋಟ ಚಿಕನ್ ಸಾರು ಇತ್ತು. ಸೊ ಪರೋಟ ಚಿಕನ್ ಸಾರೇ ಬಿಸಿ ಮಾಡ್ತಿದ್ದೀನಿ. ಫಸ್ಟು ಊಟ ಮಾಡ್ಕೊಬಿಡೋಣ ಗಾಯ್ಸ್, ಟೈಮ್ ಆಗೋಯ್ತು. ಪಾಪುಗೂ ಹೊಟ್ಟೆ ಹಸಿತಾಯ್ತಂತೆ. ಸೊ ಅದಕ್ಕೆ ಪರೋಟ ಇತ್ತಲ್ವಾ ಅದೇ ಸುಟ್ಕೊಂಡು ಚಿಕನ್ ಸಾರಿದೆ ಅದೇ ಬಿಸಿ ಮಾಡ್ತಿದ್ದೀನಿ. ಸೊ ಊಟ ಮಾಡೋಣ. ನೀವೇನು ತಿಂದ್ರಿ ಗಾಯ್ಸ್ ಊಟ? ಕಮೆಂಟ್ ಮಾಡಿ. ನಮ್ಮ ಹಸ್ಬೆಂಡ್ ಯಾವಾಗೂ ಹಿಂಗೆ ಮಾಡ್ತಾರೆ ಗಾಯ್ಸ್, ಯಾವಾಗಲೂ ನನ್ನ ಪಾಪುನ ಬಿಟ್ಟು ಹೋಯ್ತಾರೆ ಗೊತ್ತಾ ಅವರು. ನಾನು ಏನೋ ಪಾಪ ಅಂತ ಬಿಡ್ತೀನಿ, ಯಾಕಂದರೆ ಬಿಡೋದು ನಮ್ಮ ಅಣ್ಣ ಅವ್ರ ಜೊತೆ ಹೋಗ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಬಿಡ್ತೀನಿ ಅಷ್ಟೇ. ಇವ್ರು ಅಲ್ದಿರ ಬೇರೆಯವ್ರ ಜೊತೆ ಯಾವತ್ತೂ ನಾನು ಹೋಗೋಕೆ ಬಿಟ್ಟಿಲ್ಲ. ಸೊ ನಮ್ಮ ಅಣ್ಣವ್ರು ಇದ್ದಾರೆ ಅಂತ ಒಂದು ಧೈರ್ಯ ಅಷ್ಟೇ ಗಾಯ್ಸ್. ನಮ್ಮ ಅಣ್ಣವ್ರು ನೋಡ್ಕೊತಾರೆ ಅಂತ ಒಂದು ಧೈರ್ಯ ಅಷ್ಟೇ. ಅದಕ್ಕೆ ಕಲಿಸ್ತೀನಿ. ಅವ್ರ ಜೊತೆ ಆದರೆ ನಾನು ಯಾವತ್ತೂ ಬೇಡ ಅನ್ನಲ್ಲ. ಇವಾಗಲೂ ಅವರು ಹೋಗಲ್ಲ ಅಂತ ನನ್ನ ಮೋಸ ಮಾಡಿಬಿಟ್ಟು ಹೋಗಿರೋದು ಗೊತ್ತಾ ಗಾಯ್ಸ್ ನಿಮಗೆ. ಇಲ್ಲಾಂದರೆ ನಾನು ನಿಮ್ಮ ಹತ್ರ ಫಸ್ಟೇ ಶೇರ್ ಮಾಡ್ತಾಯಿದ್ದೆ ತಾನು ಈ ಥರ ಊರಿಗೆ ಹೋಗ್ತಾವ್ರೆ ಅಂತ. ಬೇಡ ಅಮ್ಮ. ಸೊ ನನಗೆ ಮೋಸ ಮಾಡಿಬಿಟ್ಟು ಹೋಗಲ್ಲ ಕಣೇ ಕಮಿಟ್ಮೆಂಟ್ಸ್ ಇದೆ ಕಣೇ, ದುಡ್ಡು ಕಟ್ಬೇಕನೇ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಗಾಯ್ಸ್. ಹೋಗ್ಲಿ ಬಿಡಿ, ಹೋಗ್ಲಿ ಗಾಯ್ಸ್. ಪಾಪ ಅವರೆಲ್ಲೂ ಸುತ್ತಾಡೋದೇ ಇಲ್ಲ. ಹೋದ್ರೆ ಹಿಂಗೆ ನಮ್ಮ ಅಣ್ಣವ್ರ ಜೊತೆನೇ ಹೋಗೋದು. ನಮ್ಮ ಅಣ್ಣವ್ರು ಅಂದರೆ ಅವ್ರ ಫ್ರೆಂಡ್ಸೇ, ಬಟ್ ನಮ್ಮ ಅಣ್ಣಂದಿರು. ಸೊ ನಮ್ಮ ಅಣ್ಣವ್ರ ಜೊತೆನೇ ಹೋಗೋದು. ನಾನು ಅಷ್ಟೇ, ಅವ್ರ ಜೊತೆ ಒಬ್ರ ಜೊತೆ ಕಲ್ಸಿದ್ರೇ ನನಗೆ ಅವ್ರ ಬಗ್ಗೆ ಟೆನ್ಷನ್ ಇರಲ್ಲ. ಸೊ ಬೇರೆ ಯಾರ ಜೊತೆ ಆದರೂ ಕಲಿಸಿದ್ರೆ ಒಂಥರ ಭಯ, ಏನಾಗುತ್ತೋ, ಹೆಂಗೆ ಗಾಡಿ ಓಡಿಸ್ತಾರೋ, ಹೆಂಗೆ ಹೋಗ್ಬಿಟ್ಟು ಹೆಂಗೆ ಬರ್ತಾರೋ ಅಂತ. ಬಟ್ ನಮ್ಮ ಅಣ್ಣಂದಿರ ಜೊತೆ ಹೋದರೆ ನನಗೆ ಭಯ ಎಲ್ಲ ಏನೂ ಇರಲ್ಲ. ಸೊ ಹೋಗಲಿ. ಕೇರಳ ಅಲ್ಲಿ ಒಂದು ಫೇಮಸ್ ಆಗಿರೋ ದೇವಸ್ಥಾನ ಇದೆಯಲ್ಲ ಗೊತ್ತಾಗಾಯ್ತು ನಿಮಗೆ, ಅಲ್ಲಿ ಹೋಗಿರೋದು. ಹೋಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬರಲಿ. ಏನಂತೀರ? ಸರಿ, ಇವಾಗ ಪರೋಟ ಸುಟ್ಟಿದ್ದಾಯಿತು, ಊಟ ಮಾಡ್ಕೊಳ್ಳೋಣ ಬನ್ನಿ. ಸೊ ಗಾಯ್ಸ್ 1:15 ಆಗ್ತಾಯಿದೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಸೊ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್, ಓಕೆನಾ? ಅಷ್ಟು ಇವಾಗ ಪಾತ್ರೆ ತೊಳೆದ್ಬಿಡ್ತೀನಿ, ನೀರು ತೊಗೊಬೇಕು ಬನ್ನಿ. ಜೋತ್ ತನಕ ಕಾಯ್ದೆ ನೀರೇ ಬಿಟ್ಟಿದ್ದಿಲ್ಲ. ಅದಕ್ಕೆ ಸರಿ ಡ್ರಮ್ಮಲ್ಲಿರೋ ನೀರೇ ತೊಗೊಂಡೋಗಿ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಡ್ರಮ್ಮಿಂದ ನೀರು ತೊಗೊಂಡೋಗಿ ಪಾತ್ರೆ ಎಲ್ಲ ತೊಳೆದೆ. ನೀರು ತೊಗೊಬಂದು ಪಾತ್ರೆ ತೊಳೆಯೋದಂದರೆ ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಗಾಯ್ಸ್. ನನಗಂತೂ ಕೋಪನೇ ಬಂದ್ಬಿಡುತ್ತೆ. ಸರಿ ಇನ್ನೇನು ಮಾಡೋದು, ನೀರು ಇಷ್ಟೊತ್ತಾದರೂ ಬಿಟ್ಟಿಲ್ವಲ್ಲ ಅಂತ ನೀರು ಡ್ರಮ್ಮಿಂದನೇ ತೊಗೊಬಂದು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದೆ. ಹಾಯ್ ಮಾಡಿ. ಹಾಗೆ ಚಾರ್ವಿ ಫ್ರೆಂಡ್ ಬಂದಿದ್ಲು ಅಂತ ಚಾರ್ವಿ ಆಟ ಆಡ್ಕೊಂಡಿದ್ಲು. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೋಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸೋಣ ಅಂತ ಕಸ ಎಲ್ಲ ಗುಡಿಸ್ದೆ. ಗಾಯ್ಸ್ ಇವತ್ತು ನಾನು ವೆಲ್ಕಮಿಂಗೆ ಕೊಟ್ಟಿಲ್ಲ ಗಾಯ್ಸ್. ಸೊ ಇವಾಗ ಕೊಡೋಣ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಪಾತ್ರೆ ತೊಳೆದು ಮನೆ ಗುಡಿಸಿ ಎಲ್ಲ ಕೆಲಸ ಮುಗೀತು. ಇವಾಗ ಸ್ನಾನಕ್ಕೆ ನೀರು ಹಾಕಿದ್ದೀವಿ. ಇವಾಗ ನಾನು ಪಾಪು ಇಬ್ರು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋದು. ಓಕೆ, ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಗಾಯ್ಸ್ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸೊ ತಲೆ ಒಣಗಿಸ್ಬೇಕು, ಬನ್ನಿ ತಲೆ ಒಣಗಿಸೋಣ. ಚಾರು ಹಾಯ್. ಚಾರುನೂ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ನಾವು ಸ್ನಾನ ಮಾಡಿಕೊಂಡು ಬಂದಾದ್ಮೇಲೆ ನೀರು ಬರ್ತಾಯಿತ್ತು. ಏನು ಮಾಡೋಕ್ಕಾಗಿ ಅದಕ್ಕೆ ಬಕೆಟ್ ಎಲ್ಲ ತುಂಬಿಸ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಡ್ರಮ್ಗೂ ತುಂಬಿಸ್ಬಿಡೋಣ ನೀರು. ಫಸ್ಟು ತಲೆ ಒದ್ರಬಿಟ್ಟು ಡ್ರಮ್ಮಿಗೆ ನೀರು ತುಂಬಿಸೋಣ ಬನ್ನಿ. ಎಷ್ಟು ಬೇಗ ಆಗುತ್ತೆ ನೋಡಿ ಗೈಸ್. ಆ್ಯಕ್ಚುಲಿ ಎದ್ದಿದ್ದೆ ಲೇಟ್ ಅಲ್ವಾ, ಸೊ ಅದಕ್ಕೆ ಇವತ್ತು ಟೈಮ್ ಆಗೋಯಿತು. ವೀಡಿಯೋಸ್ಗಳಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಏನಾದರೂ ಜಾಸ್ತಿ ಬರ್ತಿದ್ರೆ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಯಾಕಂದರೆ ನಮ್ಮ ಮನೆ ಹತ್ರ ಇದೇ ಥರ ಇರುತ್ತೆ ಸೌಂಡು. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋ ನೈಟೇ ಎಡಿಟ್ ಮಾಡೋದು.
ಒಂದು ಕೆಲಸ ಮಾಡಂದ್ರೆ 1000 ಮಾತು ಮಾತಾಡ್ತಾಳೆ ಗೈಸ್. ಏನು ಮಾಡೋಣ ಇಲ್ಲಿ, ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ಹುಡುಗಿ. ಮಾಡ್ತೀನಿ, ಒಂದು ಸಾಂಗ್ ಹಾಕ್ತೀನಿ ನೋಡಿ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಸೆಕೆಂಡ್ ಪಿಕ್. ಚೆನ್ನಾಗಿತ್ತಾ? ಓಕೆ, ಇವಾಗ ಡ್ರಮ್ಗೆ ಸ್ವಲ್ಪ ನೀರು ತುಂಬಿಸ್ಬಿಟ್ಟು ಚಾರ್ವಿಗೆ ಸೋಪು ಶಾಂಪು ಏನೂ ಇಲ್ಲ. ಸೊ ಸ್ವಲ್ಪ ಡ್ರಮ್ಗೆ ನೀರು ತುಂಬಿಸ್ಬಿಟ್ಟು ಚಾರ್ವಿಗೆ ಶಾಂಪು ಇಸ್ಕೊಂಡು ಹಾಗೆ ನಾವು ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ. ಹೇಗಿದ್ರೂ ಟೈಮ್ ಆಯ್ತಲ್ವಾ. ದೇವಸ್ಥಾನಕ್ಕೆ ಹೋಗ್ತಾರಂತ 1,500 ಕೊಟ್ಬಿಟ್ಟಿದ್ರು. ಅವ್ರ ದೇವಸ್ಥಾನದಿಂದ ಬರೋ ಒಳಗಡೆ ಎಲ್ಲ ಖಾಲಿ ಮಾಡ್ಬಿಡೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೆ? ಚಾರ್ವಿ ಸೋಪು ಪೌಡ್ರಿಗೆಲ್ಲ ಎಷ್ಟಾಗುತ್ತೆ ಗೊತ್ತಿಲ್ಲ, ಅದಕ್ಕೆ 1000 ರೂಪಾಯಿ ಎತ್ಕೊಂಡು 500 ರೂಪಾಯಿ ಇಲ್ಲೇ ಇಟ್ಬಿಟ್ಟು ಹೋಗೋಣ. ಓಕೆ, ಬೀಗ ಯಾವಾಗಲೂ ಅಲ್ಲೇ ಇಟ್ಟು ಹೋಗ್ತಿದ್ದೆ, ಬಟ್ ಇವತ್ತು ನಂದು 500 ರೂಪಾಯಿ ಐತೆ. ನಾನು ಅಂಗಡಿಗೆ ಹೋಗಿ ಬರೋಳಗಡೆ ಯಾರಾದ್ರೂ ಕದ್ದುಬಿಟ್ರೆ ಅದಕ್ಕೆ ಬೇಡ, ಬೀಗ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಬನ್ನಿ ಹೋಗೋಣ. ನಾವು ಇವಾಗ ಸ್ನ್ಯಾಕ್ಸ್ ಏನು ತಿನ್ನೋದು ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ವಾಯ್ಸ್ ಕೇಳಿಸ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ದಿವಸ ಮೈಕಿಸ್ಕೊಳ್ಳೋಣ, ಓಕೆನಾ? ಎಲ್ಲರೂ ನನ್ನೇ ಏನಾದರೂ ಹಿಂಗೆ ಫೋನಿಗೆ ಕೊಂಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾರಾ? ಸ್ವಲ್ಪ ದಿವಸ ಅಷ್ಟೇ ಶೈ ಆಗುತ್ತೆ. ಸೊ ಅಲ್ಲಿ ಅಂಗಡಿ ಹತ್ರ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಹಾಂ, ವಿಮಾಲಯದು. ಹೋಗಿ ಪಾಪುಗೆಲ್ಲ ಇಸ್ಕೊಂಡು ಹಾಗೆ ಬರೋ ದಾರಿಯಲ್ಲಿ ಮಸಾಲೆ ಪುರಿ ಇಸ್ಕೊಂಡು ನೈಟಿಗೆ ಪಾಸ್ತಾ ಮಾಡೋಣ ಅಂತ ಹಾಗೆ ಪಾಸ್ತಾನು ಇಸ್ಕೊಂಡು ಮನೆಗೆ ಬಂದೆ. ನೈಟಿಗೆ ಪಾಸ್ತಾ ಮಾಡೋಣ ಮನೆಗೆ ಬಂದ್ವಿ. ನನ್ನ ಮಗಳು ಎಷ್ಟು ಗುಡ್ಡು ನೋಡಿ ಗಾಯ್ಸ್. ಕಮೆಂಟ್ ಮಾಡಿ, ಗುಡ್ ಕಮೆಂಟ್ ಹಾಕಿ ಚಾರ್ವಿಗೆ. ಶಾಂಪು ಇಸ್ಕೊಬರೋದೇ ಮರ್ತೋಗಿದ್ದೀನಿ ಗಾಯ್ಸ್ ಚಾರ್ವಿಗೆ. ಅವಳಿಗೆ ನೀವು ನನಗೆ ಒಂದು ಸಜೆಷನ್ ಮಾಡಿ ಗಾಯ್ಸ್. ಸೊ ಚಾರ್ವಿಗೆ ಇವಾಗ 3 ಇಯರ್ಸು, ಈ ಸೆಪ್ಟೆಂಬರ್ ಬಂದರೆ 4ಗೆ ಬೀಳುತ್ತೆ. ಅವಳಿಗೆ ಯಾವ ಶಾಂಪು ಚೆನ್ನಾಗಿರುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವಿಮಾಲಯನೇ ಹಾಕೋಣ ಅಂತಿದ್ದೆ, ಯಾಕಂದರೆ ಅದು ಇದು ಹಾಕಿ ಕೆಮಿಕಲ್ಸ್ ಸುಮ್ಮನೆ ಯಾಕೆ ಅಂತ. ಬಟ್ ಇವಾಗ ತರೋದು ಮರ್ತದೆ. ಇವಾಗ ನಾನು ಚಾರ್ವಿಗೆ ಏನೇನು ಎಲ್ಲ ಚಿಕ್ಕದು ಇಸ್ಕೊಂಡಿದ್ದೀನಿ ಗಾಯ್ಸ್. ಚಾರ್ವಿಗೆ ಏನೇನು ಇಸ್ಕೊಂಡಿದ್ದೀನಿ ಅಂದರೆ ಬಾಡಿ ಲೋಷನ್ನು, ಕ್ರೀಮು, ಪೌಡರು, ಹಾಗೆ ಸೋಪು ಇಷ್ಟು ಇಸ್ಕೊಂಡಿದ್ದೀನಿ. ಸೊ ಹಾಗೆ ಪಾನಿಪುರಿ ಇಸ್ಕೊಂಡಿದ್ದೀನಿ. ಏನು ಶಾಂಪು ಇಸ್ಕೊ. ಇಬ್ಬರು ಗರ್ಲ್ಸು ಪಾಸ್ ಆದರು. ಸೊ ಅವರು ಇವಾಗ ಲಾಗ್ ಮಾಡ್ತಾರೆ ಅಂತ ಹಿಂದೆ ಇರೋರ್ಗೆ ಹೇಳ್ತಿದ್ರು, ಬಟ್ ನಿಲ್ಲಿಸಿ ಮಾತಾಡಿದರೆ ಪಕ್ಕ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಖುಷಿ ಆಯಿತು. ಅಲ್ಲಿ ಯಾರೂ ಇದ್ದಿಲ್ಲ ಗೈಸ್, ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಅದಕ್ಕೆ ನನ್ನನ್ನೇ ಎಲ್ಲಿರ್ಬೋದು ಅನ್ನೋ ಒಂದು ಇದ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಾತಾಡ್ಸಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಸೊ ಥ್ಯಾಂಕ್ ಯು. ಆದರೂ ನಾನು ಲಾಗ್ ಮಾಡ್ತೀನಿ ಅಂತ ಇನ್ನೊಬ್ರಿಗೆ ನೀವು ಹೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲೇ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಮೈನ್ ರೋಡ್ ಗಾಯ್ಸ್, ಚಾರ್ವಿನ ಹುಷಾರಾಗಿ ಕರ್ಕೊಬರ್ಬೇಕು, ಅದಕ್ಕೆ ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ. ಸೊ ಅವ್ರ ಹತ್ರ ಹೇಳಿದ ತಕ್ಷಣ ಒಂಥರ ನನಗೆ ಹಂಗೆ ಫ್ಲೈ ಆಗಿಬಿಟ್ಟೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನನ್ನು ಗುಡ್ತಿರ್ದು ಇವಕ್ಕ ಲಾಗ್ ಪಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಅಕಸ್ಮಾತ್ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ನನ್ನ ಫ್ಯಾಮಿಲಿ ಗೈಸ್, ನೀವು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ಸ್ವಂತ ಫ್ಯಾಮಿಲಿನೂ ನನಗೆ ಕೊಡ್ದಿರೋಷ್ಟು ಪ್ರೀತಿ ನೀವು ಕೊಡ್ತೀರಾ ಅಂದರೆ ಅಷ್ಟೇ ಸಾಕು. ಥ್ಯಾಂಕ್ ಯು ಫ್ಯಾಮ್, ಲವ್ ಯು. ಸೊ ಗೈಸ್, ಪಡಲೇಬೇಕು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸೊ ಗಾಯ್ಸ್ ಏನಂದರೆ ಇದೇನು ಕಾಣಿಸ್ತಾ ಇದೆ ಪಾತ್ರೆ. ಒಂದು ನಿಮಿಷ ನನ್ನ ಹತ್ರ ನಿಮ್ಮ ಜೊತೆ ಮಾತಾಡಕ್ಕೆ ಬಿಡಲ್ಲ ಗಾಯ್ಸ್ ಈ ಹುಡುಗಿ. ಅಮ್ಮ 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 ಏನು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನನಗೆ ಸಿಕ್ಕಾಪಟ್ಟೆ ಬೇಜಾರು ಗೈಸ್, ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ನೋಡಿ ಗೈಸ್ ವಿಡಿಯೋ ಮಾಡ್ತಾ ಇದ್ದೀನಿ, ನೆಟ್ ಆನ್ ಆಗಲ್ಲ, ಒಂದು ನಿಮಿಷ ಹೋಗಿ ಗೇಮ್ ಆಡ್ಬರ್ತೀನಿ. ಏನಂದರೆ ಗಾಯ್ಸ್ ನನಗೆ ಬೇಜಾರು, ನನ್ನ ಗಂಡ ಇಲ್ಲಾಂದ್ರೇ ನನಗೆ ಬೇಜಾರು ಗಾಯ್ಸ್. ಅವರಿದ್ರೆ ಆದರೂ ಅವ್ರನ್ನ ಬೈಕೊಂಡು ಹೋಗಿ ಈಕೊಂಡು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಲ್ತು ಬಿಡ್ಬೋದಾ? ನಮ್ಮ ಹಸ್ಬೆಂಡ್ ಇಲ್ದಿರ ನನಗೆ ಊಟ ಮಾಡಕ್ಕೆ ಇಷ್ಟ ಆಗ್ತಿಲ್ಲ ಗಾಯ್ಸ್, ಅದಕ್ಕೆ ಹೋಗಿ ಮಸಾಲೆ ಪುರಿ ಇಸ್ಕೊಬಂದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಯೂಟ್ಯೂಬ್ ಬ್ಲಾಗ್ ಮಾಡೋದ್ರಲ್ಲಿ ಇನ್ನೊಂಥರ ಖುಷಿ ಇದೆ. ಯಾಕಂತ ಈ ಥರ ಮಾತಾಡ್ಕೊಂಡು ಕೆಲಸ ಮಾಡ್ಬೋದಲ್ವಾ? ಇಲ್ಲ ಅಂದರೆ ಒಬ್ಬಳೇ ಕೆಲಸ ಮಾಡಬೇಕು, ಒಬ್ಬಳೇ ಎಲ್ಲ ಮಾಡಬೇಕು ಈ ಮನೇಲಿ. ನಮ್ಮ ಗಂಡ ಈ ಥರ ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಊರು ಸುತ್ತೋಕೋಯ್ತಾನೆ. ಎಂತಿ ಮಕ್ಕಳು ಅನ್ನೋ ಜವಾಬ್ದಾರಿ ಇರೋ ಹುಡುಗ ಆದರೆ ಹಿಂಗೆ ಮಾಡಲ್ಲ ಗಾಯ್ಸ್. ಕಮೆಂಟ್ ಮಾಡಿ, ನೀವು ಕಮೆಂಟ್ ಬಾಕ್ಸಲ್ಲಿ ಬೈರಿ ಆ ಥರ ಅಕ್ಕನ ಒಬ್ಬರನ್ನೇ ಬಿಟ್ಟು ಹೋಗ್ಬಾರ್ದು ಅಂತ. ನೆನ್ನೆ ನೈಟು ನಾನು ಪಾಪು ಇಬ್ಬರೇ ಇದ್ವಿ, ಇವತ್ತು ನಾನು ಪಾಪು ಇಬ್ಬರೇ, ನಾಳೆ ನೈಟ್ ಬರ್ಬೋದು ಅವರು. ದರ್ಶನ ಎಲ್ಲ ಮುಗೀತಂತೆ, ಫೋನ್ ಮಾಡಿದ್ದೆ. ಸೊ ಗೈಸ್ ಯಾವ ಕಲರ್ ಇದೆ? ಗ್ರೀನ್ ಕಲರ್ ಹಾನಿ. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಪಾನಿಪುರಿ ತಿಂದು ಹಾಗೆ ಟೀ ಮಾಡಿಕೊಂಡು ಟೀ ಕುಡಿಯೋಣ ಅಂತ ಟೀ ಕುಡಿದೆ. ಅಷ್ಟರಲ್ಲಿ ಪಾಪುಗೆ ನಿದ್ದೆ ಬಂದಿತ್ತು ಅಂತ ಒಂದು ರೌಂಡು ಪಾಪು ಮಲಗೋಣ ಅಂತ ಹೋಗಿ ಮಲಗಿದ್ಲು. ಪಾಪು ಎದಲೊಳಗಡೆ ಅಡುಗೆ ಮಾಡೋಣ ಅಂತ ನಾನು ಪಾಸ್ತಾ ಬೇಯಕ್ಕೆ ಇಕ್ಕಿದ್ದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಾಸ್ತಾ ಬೆಂದಿತ್ತು ಅಂತ ಅದನ್ನು ಸ್ವಲ್ಪ ಬಿಸಿನೀರಿಂದ ತೆಗೆದು ಒಂದು ತಟ್ಟೆಯಲ್ಲಿ ಆರಿಸೋಣ ಅಂತ ಇಕ್ಕಿದ್ದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿಕೊಂಡೆ. ಪಾಸ್ತಾ ಮಾಡ್ತಾ ಇದ್ದೀವಿ. ಪಾಸ್ತಾ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ ಬನ್ನಿ. ನಾನೇನು ದೊಡ್ಡ ಶೆಫ್ ಅಲ್ಲ ಗಾಯ್ಸ್. ಸೊ ಮನೇಲಿರೋ ಐಟಮ್ಸಲ್ಲಿ ನಾನು ಹೆಂಗೆ ಮಾಡ್ತೀನೋ ಹಾಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಬೈಕೊಂಬಿಡಿ ಏನೂ ಆಗ್ತಾಯಿಲ್ಲ ಇದು ಪಾಸ್ತಾನ ಅಂತ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡೋದು ನಾನು. ಸೊ ಇನ್ನು ಪಾಸ್ತಾಗೆ ಏನಾದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನೆಕ್ಸ್ಟ್ ಟೈಮ್ ನಾನು ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ, ಸಿಂಪಲ್ಲಾಗಿ. ಸ್ಟಾರ್ಟ್ ಮಾಡೋಣ. ತವಾ ತೊಗೊಂಡು ಗ್ಯಾಸ್ ಮೇಲೆ ಇಡಿ, ಆಮೇಲೆ ಗ್ಯಾಸ್ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ, ಈರುಳ್ಳಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಫ್ರೈ ಆಗೋ ತನಕ ಕ್ಲೋಸ್ ಮಾಡಿಕ್ಕಿದ್ದೆ. ಕ್ಲೋಸ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಫ್ರೈ ಆದಾದಮೇಲೆ ಉಪ್ಪು ಹಾಕ್ಕೊಂಡು ಹಾಗೆ ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಹಾಗೆ 1 2 3 ಮಸಾಲಾನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಬೇಯಿಸ್ಕೊಂಡಿರೋ ಪಾಸ್ತಾನ ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಾಡೋದು ಇಷ್ಟು ಸಿಂಪಲ್ಲಾಗೇ ಇರುತ್ತೆ. ಸೊ ಯಾರು ಬೈಕೋಬೇಡಿ ಇದೆಲ್ಲ ಪಾಸ್ತಾನ ಅಂತ. ನಾವು ತಿನ್ನೋ ಅಡುಗೆ ನಮ್ಗೆ ರುಚಿಯಾಗಿದ್ದರೆ ಸಾಕಲ್ವಾ? ಸೊ ಪಾಸ್ತಾ ಆಗಿತ್ತು. ನನ್ನ ಮಗಳು ಎಗ್ ಪಾಸ್ತಾ ಬೇಡ ಅಂದ್ಲು, ಅದಕ್ಕೆ ನಾನು ಎಗ್ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇಕ್ಕೊಂಡು 2 ಮೊಟ್ಟೆ ಹೊಡೆದಾಕಿ ಅದಕ್ಕೂ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಫ್ರೈ ಆಗಾದಮೇಲೆ ಎಗ್ ಬುರ್ಜಿ ಥರ ಆಗಾದಮೇಲೆ ಅದರಲ್ಲಿ ಮಾಡಿರೋ ಪಾಸ್ತಾನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಎಗ್ ಪಾಸ್ತಾ ತಿನ್ನೋಣ. ಚೆನ್ನಾಗಿರುತ್ತೆ ಗೈಸ್, ನನಗೆ ಗೊತ್ತು, ಯಾಕಂದರೆ ನಾನು ಟೇಸ್ಟ್ ಮಾಡಿದೆ. ನನ್ನ ಮಗಳಂತೂ
ಅವ್ರ ಅಪ್ಪನ ಮೀರಿಸ್ತಾಳೆ ಗೈಸ್ ದೊಡ್ಡೋಳಾದ್ಮೇಲೆ. ಒಂದು ಟೊಮೆಟೊ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಪಾಸ್ತಾ ಅಲ್ಲಿ ಟೊಮೆಟೊ ಕಾಣಿಸ್ತಾ ಇದ್ರೆ ಟೊಮೆಟೊ ಎತ್ತು ಅಂತವಳೆ. ಅವ್ರ ಅಪ್ಪ ಜೆರಾಕ್ಸ್ ಅವಳು. ಸೊ ಗೈಸ್, ಇದಾಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಲಾಗಲ್ಲಿ ನಮ್ಮ ಹಸ್ಬೆಂಡ್ ಇರಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ ಕೇರಳಾಗೆ ಹೋಗಿದ್ದಾರೆ. ಸೊ ನಾಳೆ ನೈಟು ಮಿಡ್ನೈಟಲ್ಲೇ ಅವ್ರು ಬರ್ಬೋದು. ನಾಳೆ ಮಿಡ್ನೈಟಲ್ಲಿ ಬರ್ಬೋದು, ಐ ಥಿಂಕ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ. ನಾಳೆ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಯಾಕೆ ಬಂದು చేయమంటూ ಟೆಕಿನ್ ಬಾಯ್. ನಾಳೆ ಸಿಗೋಣ. ಓಕೆ ಬಾಯ್, ಲವ್ ಯು ಆಲ್.